ಇನ್ನು ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ನಟ ಜಯರಾಮ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ಜಾರಿ ಮಾಡಿದೆ. ವಿಗ್ರಹದ ಚಿನ್ನದ ಗುರಾಣಿಗಳನ್ನು ಚೆನ್ನೈಗೆ ದುರಸ್ತಿಗೆ ಕಳುಹಿಸುವಾಗ ಚಿನ್ನ ಕಳವಾಗಿತ್ತು. ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ನಟ ಜಯರಾಮ್ಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಕಳುಹಿಸಿದೆ. ವಿಗ್ರಹದ ಚಿನ್ನದ ಗುರಾಣಿಗಳನ್ನು ಚೆನ್ನೈಗೆ ದುರಸ್ತಿಗೆ ಕಳುಹಿಸುವಾಗ ಚಿನ್ನ ಕಳವು. ರಾಜ್ಯದ ಹೆಚ್ಚುವರಿ ಡಿಜಿಪಿ ವೆಂಕಟೇಶ್ ನೇತೃತ್ವದ ವಿಶೇಷ ತನಿಖಾ ತಂಡದಿಂದ ತನಿಖೆ. ದೇವಸ್ವಂ ಮಂಡಳಿ ಮಾಜಿ ಅಧ್ಯಕ್ಷ ಸೇರಿ 11 ಮಂದಿ ಬಂಧನ. ಕದ್ದ ಚಿನ್ನವನ್ನ ನಟ ಜಯರಾಮ್ ಮನೆಯಲ್ಲಿ ಪೂಜಿಸಲಾಗಿತ್ತು ಎಂಬ ವರದಿ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಬೋಥಿ ಜೊತೆ ನಟ ಜಯರಾಮ್ ನಿರಂತರ ಸಂಪರ್ಕ. ಈ ಮೊದಲೇ ಚೆನ್ನೈನಲ್ಲಿ ಜಯರಾಮ್ ವಿಚಾರಣೆ ನಡೆಸಿದ್ದ ಎಸ್ಐಟಿ ತಂಡ ಪ್ರಕರಣದ ಹಣಕಾಸಿನ ಆಯಾಮ ತನಿಖೆ ಮಾಡೋದಕ್ಕೆ ಇಡಿ ಮುಂದಕ್ಕೆ ಬಂದಿತ್ತು. ಮುಂದಿನ ವಾರ ಕೊಚ್ಚಿಯ ಇಡಿ ಕಚೇರಿಗೆ ಖುದ್ದಾಗಿ ಹಾಜರಾಗುವಂತೆ ಜಯರಾಮ್ಗೆ ಸೂಚನೆ ನೀಡಲಾಗಿತ್ತು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಇಡಿಯಿಂದ ಪ್ರಕರಣ ದಾಖಲಾಗಿತ್ತು. ಕಳೆದ ತಿಂಗಳು ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಇಡಿ ತನಿಖೆ ಆರಂಭ ಮಾಡಿತು. ಜಾರಿ ನಿರ್ದೇಶನಾಲಯವು ಈವರೆಗೆ ಒಟ್ಟು 12 ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಶಬರಿಮಲೆ ಚಿನ್ನದ ಕಳ್ಳತನ ಪ್ರಕರಣ ಸಂಬಂಧ ಆ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನೇ ಅಲ್ಲಾಡಿಸಿದ್ದ ಕಳ್ಳತನ ಪ್ರಕರಣ ಅದು. ಶಬರಿಮಲೆ ಎಂಬ ಆಧ್ಯಾತ್ಮಿಕ ವೇದಿಕೆಯ ಪೈಕಿ ಅತಿ ವಿಶಾಲವಾದಂತಹ ದೇವಾಲಯ ಇರುವಂತಹ ಕೇರಳದ ಅತ್ಯಂತ ಪುರಾತನ ಮತ್ತು ಶ್ರೀಮಂತ ದೇವಾಲಯ ಶಬರಿಮಲೆ ದೇವಾಲಯ. ಆ ದೇವಾಲಯದಲ್ಲೊಂದು ಕಳ್ಳತನ ಪ್ರಕರಣ, ಗೋಲ್ಡ್ ಕಳ್ಳತನ ಪ್ರಕರಣ. ಆ ಪ್ರಕರಣದಲ್ಲಿ ಅನೇಕ CPIMನ ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ ಅಲ್ಲಿನ BJPಯ ಆರೋಪ ಇತ್ತು. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಅನೇಕ ತರಹದ ಆಕ್ರೋಶಗಳು ವ್ಯಕ್ತವಾಯಿತು. ನಿಮಗೆ ಶಬರಿಮಲೆಯಲ್ಲಿ ನಡೆಯುವಂತಹ ಕಳ್ಳತನವನ್ನು ಆ ಭಾಗದ ಕೇರಳದ ಆಡಳಿತಾರೂಢ ಪಾರ್ಟಿಯೇ ಮಾಡ್ತಾ ಇದೆ ಅನ್ನೋ ಗುರುತರ ಆರೋಪವನ್ನು ಮಾಡಿದ್ರು. ಪಿಣರಾಯಿ ವಿಜಯನ್ ಅದರ ವಿರುದ್ಧ ಅತಿ ಗಂಭೀರವಾಗಿ ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಮಾಡ್ತಾ ಇದ್ರು. ಸೊ ಇದರ ತನಿಖೆಯನ್ನು SITಗೆ ವಹಿಸಲಾಯಿತು. ಕೇರಳ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತನಿಖಾ ತಂಡವನ್ನು ರಚನೆ ಮಾಡಿ ಈ ಪ್ರಕರಣವನ್ನು ಅವರಿಗೆ ಕೊಡಲಾಯಿತು. ಈ ಪ್ರಕರಣದಲ್ಲಿ ಯಾರ್ಯಾರ ಮೇಲೆ ಅನುಮಾನ ಬರುತ್ತೆ SITಗೆ ಅವರನ್ನೆಲ್ಲ ವಿಚಾರಣೆಗೆ ಒಳಪಡಿಸುವಂತಹ ಪ್ರಯತ್ನವೂ ಕೂಡ ನಡೆಯಿತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿಂದ. ಇನ್ನು ಜಯರಾಮ ಮನೆಯಲ್ಲಿ ಪೂಜಿಸುವಂತಹ ವಿಗ್ರಹಗಳ ಪೈಕಿ ಶಬರಿಮಲೆಯಲ್ಲಿ ಕಣ್ಮರೆಯಾಗಿದ್ದ ವಿಗ್ರಹಗಳು ಅಥವಾ ಚಿನ್ನದ ಗಟ್ಟಿಗಳು ಇದಾವೆ ಅನ್ನುವಂಥ ಆರೋಪ. ಅದರ ಹಿನ್ನೆಲೆಯಲ್ಲಿ ಜಯರಾಮ್ಗೂ ಕೂಡ ಇಡಿ ನೋಟಿಸನ್ನು ಜಾರಿ ಮಾಡಿದೆ. ರಾಜ್ಯದ ಹೆಚ್ಚುವರಿ DGP ವೆಂಕಟೇಶ್ ನೇತೃತ್ವದ ವಿಶೇಷ ತನಿಖಾ ತಂಡದಿಂದ ತನಿಖೆ. ದೇವಸ್ವಂ ಮಂಡಳಿ ಮಾಜಿ ಅಧ್ಯಕ್ಷ ಸೇರಿ 11 ಮಂದಿ ಬಂಧನ. ಕದ್ದ ಚಿನ್ನವನ್ನು ನಟ ಜಯರಾಮ್ ಮನೆಯಲ್ಲಿ ಪೂಜಿಸಲಾಗಿತ್ತು ಎಂಬ ವರದಿ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಬೋಥಿ ಜೊತೆ ನಟ ಜಯರಾಮ್ ನಿರಂತರ ಸಂಪರ್ಕದಲ್ಲಿದ್ದರು. ಈ ಮೊದಲೇ ಚೆನ್ನೈನಲ್ಲಿ ಜಯರಾಮ್ ವಿಚಾರಣೆ ನಡೆಸಿದ್ದ ವಿಶೇಷ ತನಿಖಾ ತಂಡ ಈ ಪ್ರಕರಣದ ಹಣಕಾಸಿನ ಆಯಾಮ ತನಿಖೆ ಮಾಡೋದಕ್ಕೆ ಜಾರಿ ನಿರ್ದೇಶನಾಲಯ ಮುಂದೆ ಬಂದಿದೆ. ಮುಂದಿನ ವಾರ ಕೊಚ್ಚಿಯ ಇಡಿ ಕಚೇರಿಗೆ ಖುದ್ದಾಗಿ ಹಾಜರಾಗುವಂತೆ ಜಯರಾಮ್ಗೆ ಸೂಚನೆಯನ್ನು ಕೊಡಲಾಗಿದ್ದು, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಇಡಿಯಿಂದ ಪ್ರಕರಣ ದಾಖಲಾಗಿದ್ದು, ಕಳೆದ ತಿಂಗಳು ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಆರಂಭವನ್ನು ಮಾಡಿತ್ತು. ಇನ್ನು ಜಾರಿ ನಿರ್ದೇಶನಾಲಯವು ಈವರೆಗೆ ಒಟ್ಟು 12 ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನು ನೀಡಿದೆ. ಒಟ್ಟಾರೆ SITಯ ತನಿಖೆ ಚುರುಕುಗೊಂಡಿದ್ದು, ಸಂಶಯ ಬಂದವರನ್ನೆಲ್ಲ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.